ಐತಿಹಾಸಿಕ ವಿಜಯಪುರ ನಗರದ ದರ್ಬಾರ್ ಗ್ರೌಂಡ್ನಲ್ಲಿ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳಕ್ಕೆ ಸಚಿವ ಶರಣ್ ಪ್ರಕಾಶ್ ಪಾಟೀಲರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ.ಬಿ. ಪಾಟೀಲರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಟಿ ಸಪ್ತಮಿ ಗೌಡ ಅವರು ಉದ್ಯೋಗ ಮೇಳದ ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ಈ ಮೇಳದಲ್ಲಿ 300ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳು ಭಾಗವಹಿಸಿದ್ದವು. ನೆರೆ ಜಿಲ್ಲೆಯ 20,000ಕ್ಕೂ ಹೆಚ್ಚು ಯುವಕ ಯುವತಿಯರು ಉದ್ಯೋಗಾವಕಾಶಗಳಿಗಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ನಿಗಮದ ಅಧ್ಯಕ್ಷೆ ಕಾಂತಾ ನಾಯಕ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸಮಯ ಟಿವಿ ನ್ಯೂಸ್ ವಿಜಯಪುರ. ಶ್ರೀಮತಿ ಕಾಂತಾ ನಾಯಕ್ ಅವರು ರಚಿಸಿರುವಂತಹ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ನವ ತ್ವರಿತವಾಗಿ ಆ ಒಂದು ಪುಸ್ತಕವನ್ನು ಓದಿದರೆ ಸಮಗ್ರವಾದಂಥ ವಿಷಯ ನಿಮ್ಮ ಮಸ್ತಕದಲ್ಲಿ ದಾಖಲಾಗುತ್ತೆ ಅಂತ ಆ ವಿಭಿನ್ನವಾದಂತಹ ಪುಸ್ತಕವನ್ನು ಕಾಂತಾ ಮೇಡಮ್ ಅವರು ತಮಗೆ ಕೊಡಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು. ವೇದಿಕೆ ಮೇಲಿರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಉದ್ಯೋಗ ಮೇಳ, ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್ಸ್. ಏನಾಗುತ್ತೆ, ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ, ಬಟ್ ಇಂಟರ್ವ್ಯೂ ಸ್ಟೇಜ್ಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಸಾಕಷ್ಟು ಜನಕ್ಕೆ ಅದನ್ನ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು, ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್. ಈ ಸ್ಕಿಲ್ ಅನ್ನೋದು ಏನಾಗುತ್ತೆ, ಯಾವ ಸ್ಕಿಲ್ ಅಂತ ತಗೊಂಡು ಅದನ್ನ ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ ಕರಿಯರ್ ಖಂಡಿತ ಹೆಲ್ಪ್ ಆಗುತ್ತೆ. ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್. ಆ ಸ್ಕಿಲ್ಗೆ ಒಂದು ಏನೊಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ ಜೀವನ, ನಿಮ್ ಕರಿಯರ್ಗಳನ್ನ ಮೂಡಿಸೋ ಒಂದು ಕಾರ್ಯಕ್ರಮ. ಅಂಡ್ ಇಷ್ಟು ಜನ ಇದೆ. ಮತ್ತೊಂದೇನಂದ್ರೆ ಯಾವುದೇ ಮನೆಯಲ್ಲಿ ಇವಾಗ ಸಾಕಷ್ಟು ಜನ ನಿಮ್ ಮಗ ಅಂತ, ಅಯ್ಯೋ ಬಿಡಿ ಸರ್ ಏನೋ ಊಟ ಮಾಡ್ತಾನೆ, ಓಡಾಡ್ತಾನೆ, ಬರ್ತಾನೆ ಅಂತಾರೆ. ತಂದೆ ತಾಯಿ ಆದ್ರೂ ಒಂಥರ ನೋಡ್ತಾರೆ. ಅದಕ್ಕೋಸ್ಕರ ಉದ್ಯೋಗ ಬಹಳ ಮುಖ್ಯ. ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ದುಡಿಮೆ, ಅದನ್ನ ನೀವು ಯಾವತ್ತು ಹೆಣ್ಮಕ್ಳು ಆಗ್ಲಿ ಗಂಡ್ಮಕ್ಳೇ ಆಗ್ಲಿ, ಬಟ್ ನಾನು ಒಂದ್ ಹೇಳೋದೇನಂದ್ರೆ, ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ, ನೀವ್ ಏನ್ ಅರ್ನ್ ಮಾಡ್ತೀರಾ, ನೀವ್ ತಿಂಗಳಿಗೆ 5,000 ಆದ್ರೂ ದುಡೀರಿ, 10,000 ಆದ್ರೂ ದುಡಿಯರಿ, ಅದ್ ನಿಮ್ ದುಡ್ಡಾಗತ್ತೆ. ನೀವ್ ಏನಾದ್ರೂ ತಗೊಳ್ಳಿ, ಯಾರು ನಿಮ್ಮನ್ನ ಪ್ರಶ್ನೆ ಮಾಡಲ್ಲ. ಅಥವಾ ಏನಾಗುತ್ತೆ, ಯಾರನ್ನ ಹತ್ರ ಹೋದ್ರು ಹೋಗಿ ದುಡ್ಡು ಕೇಳಿ, ನೀವು ಅಯ್ಯೋ ನನ್ಗೊಂದ್ 1,000 ರೂಪಾಯಿ ಬೇಕು ಅಂತಾರೆ. ಏನಕ್ಕೆ ಅಂತ ಕೇಳ್ತಾರೆ. ಇಲ್ಲ ನಾನು ಲಿಪ್ಸ್ಟಿಕ್ ತಗೋಬೇಕು ಅಥವಾ ನಾನು ಹೊಸ ಬಟ್ಟೆ ತಗೋಬೇಕು ಅಂದ್ರೆ, ನಾನು ದುಡ್ದಿದ್ನೆಲ್ಲ ಇದಕ್ಕೇನೆ ಯೂಸ್ ಮಾಡು ಅಂತಾರೆ. ಅದೇ ದುಡ್ಡನ್ನ ನೀವ್ ದುಡೀರಿ, ಯಾರು ಬಂದ್ ಕೇಳ್ತಾರೆ. ನೀವ್ ಏನಾದ್ರೂ ತಗೊಳ್ಳಿ, ಹೊಸ ಬಟ್ಟೆನಾದ್ರೂ ತಗೊಳ್ಳಿ, ಯಾರು ನಿಮ್ ಮನೆಯವ್ರಿಗೆ ಬಟ್ಟೆನಾದ್ರೂ ಕೊಡ್ಸಿ, ಏನಾದ್ರೂ ಮಾಡಿ, ಅದ್ ಬಟ್ ನಿಮ್ ದುಡ್ಡಾಗತ್ತೆ. ಸೊ ಯಾವತ್ತು ನಿಮ್ಮ ದುಡ್ಡನ್ನ ನೀವ್ ದುಡಿಯೋದನ್ನ ಯಾವತ್ತು ಮರಿಬೇಡಿ. ಖಂಡಿತ ಇವ್ರು ಹೇಳಿದ್ದಾರೆ. ಈಗ ಎಂ.ಬಿ. ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ನಾವು ನಮ್ಮ ಗವರ್ನರಿಂದ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ BJP ಏತರ ಸರ್ಕಾರಗಳಿವೆ ಅಲ್ಲಿ ಗವರ್ನರ್ ಮುಖಾಂತರ ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಹುನ್ನರ ಇದೆ. ನೀವು ನೋಡಿ, ಕೇರಳದಲ್ಲಿ ಇರ್ಬೋದು ಅಥವಾ ನಮ್ಮ ತಮಿಳುನಾಡಲ್ಲಿ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ನೀವು ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ BJP ಏತರ ಸರ್ಕಾರಗಳಿವೆ ಅಲ್ಲಿ BJP ಏನು ಮಾಡ್ತಾ ಇದೆ ಅಂದರೆ, ಅವರ ಗವರ್ನರ್ ಮುಖಾಂತರ ಅವರು ಆಡಳಿತ ನಡೆಸಲಿಕ್ಕೆ, ಹಸ್ತಕ್ಷೇಪ ಮಾಡಲಿಕ್ಕೆ, ಸರ್ಕಾರದ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೊಸದೇನಿಲ್ಲ. ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಮ್ ದ BJP. ನೀವು ಅವರಿಂದ ಇದೇ ನಿರೀಕ್ಷೆ ಮಾಡ್ಬೋದು. ಮುಂದೆ ನಾವು ನೋಡ್ತೀವಿ. ಈಗ ನೋಡಿ, ಈ ಕಾನೂನು ಸಾರ್ವಜನಿಕ ಹಿತಾಸಕ್ತಿಯಿಂದ ತಂದಿದ್ದು. ಹಾಗಾಗಿ ಅವರು ಒಂದು ವೇಳೆ ಅದನ್ನು ರೆಫರ್ ಮಾಡಿ ಅದಕ್ಕೆ ಕೋಲ್ಡ್ ಸ್ಟೋರೇಜ್ಗೆ ಆಗಬೇಕು ಅಂತಕ್ಕಂಥದ್ದು ಅವರ ಒಂದು ಏನಿದೆ ಹುನರ ಇದೆ. ಅದಕ್ಕೆ ನಾವು ಓವರ್ಕಮ್ ಮಾಡಲಿಕ್ಕೆ ಏನು ಮಾಡಬೇಕು, ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ವಿಶ್ವಾಸ ಇರ್ತಕ್ಕಂಥವ್ರು, ನಾವು ಸಂವಿಧಾನ ಚೌಕಟ್ಟಿನಲ್ಲಿನೇ ಅದೇ ಪರಿಹಾರ ನೋಡೋದು.